ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಸರ್ ಮಸಾಲೆ ಖಾರ ಅಂತ ಹೇಳಿ. ಇದು ಒಂದರಲ್ಲಿ ನಾವು 28 ತರದ ಮಸಾಲೆಗಳನ್ನ ಬಳಸಿ ರೆಡಿ ಮಾಡಿರ್ತೀವಿ. ಇದ್ರೊಳಗಡೆ ಬಳಸಿರೋ ಆಯಿಲ್ ಕೂಡ ಗಾಣದಿಂದ ತೆಗೆದಿರೋ ಶುದ್ಧ ಶೇಂಗಾ ಎಣ್ಣೆ ಬಳಸಿರ್ತೀವಿ. ಸೊ 28 ತರದ ಮಸಾಲೆಗಳಿತ್ತಲ್ಲ, ಇದರಲ್ಲಿ ಮೆಡಿಕಲ್ ವ್ಯಾಲ್ಯೂಸ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾಗೇಶ್ವರ ಅಂತ ಹೇಳ್ತೀವಿ ನಾವು ಏಲಕ್ಕಿ, ಲವಂಗ, ಕರಿಮೆಣಸು, ದಾಲ್ಚಿನ್ನಿ ಇವನ್ನೆಲ್ಲಾನು ಮೆಡಿಕಲ್ ವ್ಯಾಲ್ಯೂಸ್ ಇದೆ ರೀ. ಸೊ ಗರಂ ಮಸಾಲೆ ಜೊತೆ ನೆಲ ತಿಂತೀವಿ. ಬಟ್ ನಾಗೇಶ್ವರ ಐ ಥಿಂಕ್ ಯಾರಿಗೂ ಆಲ್ಮೋಸ್ಟ್ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಳ್ತೀನಿ. ನಾಗೇಶ್ವರ ಅನ್ನೋದು ಒಂದು ಮಸಾಲೆ ಪದಾರ್ಥನೇ. ಅದನ್ನ ಆಕ್ಚುಲಿ ಬಹಳ ಕೆಮ್ಮು ನೆಗಡಿ ಇದ್ದಾಗ ನಮ್ಮ ಮುತ್ತಜ್ಜಿ ಕಾಲದೊಳಗಡೆ ಅದನ್ನೆಲ್ಲಾನು ಕುದಿಸ್ಬಿಟ್ಟು ಅದನ್ನ ನೀರು ಕುಡಿಸಿದ್ರಂತೆ ಮಕ್ಕಳಿಗೆ. ಸೊ ಅದು ಕೆಮ್ಮು ಎಲ್ಲ ಕಡಿಮೆ ಆಗ್ತದ್ರಿ. ಸೊ ಅದನ್ನ ಡೈಲಿ ಬೇಸಿಸ್ ನಾವು ತಿನ್ನೋದ್ರಿಂದ ಸ್ವಲ್ಪ ನಮ್ದು ಆರೋಗ್ಯದೊಳಗಡೆ ಸುಧಾರಣೆ ಆಗ್ಬಹುದು. ಆ ಒಂದ್ ನಿಟ್ಟಿನಲ್ಲಿ ನಮ್ ಹಿರಿಯರು ಮಾಡಿರೋದು ಇದೆಲ್ಲ ಪದ್ಧತಿಗಳನ್ನ. ಸೊ ನಾನು ಅದಕ್ಕೆ ಒಂದು ಲೇಬಲ್ ಹಾಕಿ ಅದನ್ನೇ ಒಂದು ಪ್ಯಾಕೆಟ್ ಅಲ್ಲಿ ಯೂಸ್ ಮಾಡ್ದಲೆ ಒಳ್ಳೆ ಎಣ್ಣೆನೆ ಯೂಸ್ ಮಾಡ್ಕೊಂಡು ಒಳ್ಳೆ ಪದಾರ್ಥದ ಮೆಣಸಿನಕಾಯಿ ಯೂಸ್ ಮಾಡ್ಕೊಂಡು ಆ ತರ ರೆಡಿ ಮಾಡಿರೋದು ಮಸಾಲೆ ಖಾರ ಸರ್. ಎಲ್ಲರಿಗೂ ನಮಸ್ಕಾರ. ಬಾಗಲಕೋಟೆಯ ಒಂದು ತೋಟಗಾರಿಕಾ ಒಂದು ಮೇಳದಲ್ಲಿ ನಾನು ಇದ್ದೀನಿ. ಈಗ ನಮ್ಮ ಜೊತೆ ಮಹೇಶ್ವರಿ ಪಾಟೀಲ್ ಅವರು ಒಂದು ಸಾವಯವ ಚಟ್ನಿ ಹಾಗೂ ಅರಿಶಿಣ ಪುಡಿ ಇನ್ನಿತರ 3-4 ತರ ಚಟ್ನಿಯನ್ನ ಇಲ್ಲಿ ಸಾವಯವ ಚಟ್ನಿ ಸಿಗುತ್ತೆ. ಯಾವ ಚಟ್ನಿ ಯಾವ ತರ ಇದೆ ನೋಡೋಣ ಬನ್ನಿ ಸರ್. ಒಂದು ನಿಮಿಷ ಸರ್. ಮಹೇಶ್ವರಿ ಅವರ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಈಗ ನಾವು ಕೇಳಿದೀವಿ ಎಲ್ಲಾ ಸಾವಯವ ಚಟ್ನಿ ನಿಮ್ಮಲ್ಲಿ ಶೇಂಗಾ ಚಟ್ನಿ ಆಗಲಿ, ಅರಿಶಿಣ ಪುಡಿ ಆಗಲಿ, ಹಾಗೂ ಮೆಣಸಿನ ಒಂದು ಖಾರ ಪುಡಿ ಆಗಲಿ ಮತ್ತು ಅಗಸೆ ಚಟ್ನಿ, ಅದೇ ಕೂಡ ಇನ್ನೊಂದು ಪುಟಾಣಿ ಚಟ್ನಿಯು ಕೂಡ ಇದೆ ನಿಮ್ಮಲ್ಲಿ. ಮೇಡಮ್, ಈ ಒಂದು ಆಹಾರ ಪದ್ಧತಿಯಲ್ಲಿ ಈಗಿನ ಒಂದು ಆಹಾರ ಪದ್ಧತಿ ಎಲ್ಲ ಕೆಮಿಕಲ್ ಇದೆ ಮೇಡಮ್. ಯಾವುದೇ ಫುಡ್ ನಾವು ತಿನ್ಬೇಕಾದ್ರೂ ಬಹಳ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಎಲ್ಲ ಇದಾಗಿಬಿಟ್ಟಿದೆ ಮೇಡಮ್. ಎಲ್ಲ ಅಂದ್ರೆ ಎಲ್ಲ ಸಾವಯವ ಕಡಿಮೆ ಆಗಿದೆ ಮೇಡಮ್. ಎಲ್ಲ ರಾಸಾಯನಿಕ ಇದೆ ಈಗ. ಅಂಥದ್ರಲ್ಲಿ ನೀವು ಸಾವಯವ ಒಂದು ಆಹಾರ ಪದಾರ್ಥಗಳಿಗೆ ಒಂದು ಅರಿಶಿಣ ಪುಡಿ ಆಗಲಿ, ಖಾರದ ಪುಡಿ ಆಗಲಿ ಎಲ್ಲ ನೀವು ತಯಾರು ಮಾಡಿದಿರಿ ಮೇಡಮ್. ಈಗ ಜನರಿಗೆ ನೀವು ಇದ್ರ ಬಗ್ಗೆ ಮಾಹಿತಿ ಹೇಳಿ ಮೇಡಮ್, ಏನು ಹೇಳಿ ಸರ್. ಮೊದಲಿಗೆ ನಮಸ್ಕಾರ. ನನ್ನ ಹೆಸರು ಮಹೇಶ್ವರಿ ಮಲ್ಲೇಶ್ ಪಾಟೀಲ್ ಅಂತ ಹೇಳಿ. ನಾವು ಕುದ್ದೂರು ಬಂದ್ಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಒಂಟಗೋಡಿ ಗ್ರಾಮದಿಂದ ಸರ್. ನಾನು ಬೇಸಿಕಲಿ ಮನೇಲೇ ಇರೋದ್ರಿಂದ ಏನಾದ್ರೂ ಒಂದು ಜನರಿಗೆ ನಾನು ಕೊಡ್ಬೇಕು, ನಾನು ಖಾಲಿ ಕೂತ್ಕೊಂಡು ಸುಮ್ಮನೆ ತುಕ್ಕು ಹಿಡಿದು ಹೋಗೋ ಕಬ್ಬಣ ಆಗ್ಬಾರ್ದು, ಸವಿಯೋ ಕಬ್ಬಣ ಆಗ್ಬೇಕು ಅನ್ಕೊಂಡು ಮಾಡಿರೋ ಒಂದು ಸಣ್ಣ ಪ್ರಯತ್ನ ಸರ್. ಏನು ಇಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಮನೆಯಲ್ಲೂ ರೆಡಿ ಮಾಡ್ಕೊಳ್ಳೋ ಚಟ್ನಿ ಪುಡಿಗಳು, ಮಸಾಲೆ ಖಾರ, ಅರಿಶಿಣ ಪುಡಿ ಇದಿಷ್ಟೇ ಸರ್ ನನ್ನ ಹತ್ರ ಇರೋದು. ಇದರಲ್ಲಿ ಇನ್ನೂ ದೊಡ್ಡ ವಿಶೇಷತೆ ಇಲ್ಲ. ನಮ್ಮ ಮುತ್ತಜ್ಜಿ ಕಾಲದಿಂದನೂ ರೆಡಿ ಮಾಡ್ಕೊಂಡು ಬಂದಿರೋ ಆರೋಗ್ಯ ಪದ್ಧತಿಗಳಿವೆಲ್ಲ. ಅದನ್ನ ನಾನು ನ್ಯಾಚುರಲ್ ಆಗಿ ಸಾವಯವ ಪದಾರ್ಥಗಳನ್ನ ಬಳಸ್ಬಿಟ್ಟು ರೆಡಿ ಮಾಡಿ ಜನರಿಗೆ ತಲುಪಿಸ್ತಾ ಇರೋ ಸರ್. ನನ್ನ ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಸರ್ ಮಸಾಲೆ ಖಾರ ಅಂತ ಹೇಳಿ. ಇದು ಒಂದರಲ್ಲಿ ನಾವು 28 ತರದ ಮಸಾಲೆಗಳನ್ನ ಬಳಸಿ ರೆಡಿ ಮಾಡಿರ್ತೀವಿ. ಇದ್ರೊಳಗಡೆ ಬಳಸಿರೋ ಆಯಿಲ್ ಕೂಡ ಗಾಣದಿಂದ ತೆಗೆದಿರೋ ಶುದ್ಧ ಶೇಂಗಾ ಎಣ್ಣೆ ಬಳಸಿರ್ತೀವಿ. ಸೊ 28 ತರದ ಮಸಾಲೆಗಳಿತ್ತಲ್ಲ, ಇದರಲ್ಲಿ ಮೆಡಿಕಲ್ ವ್ಯಾಲ್ಯೂಸ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾಗೇಶ್ವರ ಅಂತ ಹೇಳ್ತೀವಿ ನಾವು ಏಲಕ್ಕಿ, ಲವಂಗ, ಕರಿಮೆಣಸು, ದಾಲ್ಚಿನ್ನಿ ಇವನ್ನೆಲ್ಲಾನು ಮೆಡಿಕಲ್ ವ್ಯಾಲ್ಯೂಸ್ ಇದೆ ರೀ. ಸೊ ಗರಂ ಮಸಾಲೆ ಜೊತೆ ನೆಲ ತಿಂತೀವಿ. ಬಟ್ ನಾಗೇಶ್ವರ ಐ ಥಿಂಕ್ ಯಾರಿಗೂ ಆಲ್ಮೋಸ್ಟ್ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಳ್ತೀನಿ. ನಾಗೇಶ್ವರ ಅನ್ನೋದು ಒಂದು ಮಸಾಲೆ ಪದಾರ್ಥನೇ. ಅದನ್ನ ಆಕ್ಚುಲಿ ಬಹಳ ಕೆಮ್ಮು ನೆಗಡಿ ಇದ್ದಾಗ ನಮ್ಮ ಮುತ್ತಜ್ಜಿ ಕಾಲದೊಳಗಡೆ ಅದನ್ನೆಲ್ಲಾನು ಕುದಿಸ್ಬಿಟ್ಟು ಅದನ್ನ ನೀರು ಕುಡಿಸಿದ್ರಂತೆ ಮಕ್ಕಳಿಗೆ. ಸೊ ಅದು ಕೆಮ್ಮು ಎಲ್ಲ ಕಡಿಮೆ ಆಗ್ತದ್ರಿ. ಸೊ ಅದನ್ನ ಡೈಲಿ ಬೇಸಿಸ್ ನಾವು ತಿನ್ನೋದ್ರಿಂದ ಸ್ವಲ್ಪ ನಮ್ದು ಆರೋಗ್ಯದೊಳಗಡೆ ಸುಧಾರಣೆ ಆಗ್ಬಹುದು. ಆ ಒಂದ್ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಮಾಡಿರೋದು ಇದೆಲ್ಲ ಪದ್ಧತಿಗಳನ್ನ. ಸೊ ನಾನು ಅದಕ್ಕೆ ಒಂದು ಲೇಬಲ್ ಹಾಕಿ ಅದನ್ನೇ ಒಂದು ಪ್ಯಾಕೆಟ್ ಅಲ್ಲಿ ಯೂಸ್ ಮಾಡ್ದಲೆ ಒಳ್ಳೆ ಎಣ್ಣೆನೆ ಯೂಸ್ ಮಾಡ್ಕೊಂಡು ಒಳ್ಳೆ ಪದಾರ್ಥದ ಮೆಣಸಿನಕಾಯಿ ಯೂಸ್ ಮಾಡ್ಕೊಂಡು ಆ ತರ ರೆಡಿ ಮಾಡಿರೋದು ಮಸಾಲೆ ಖಾರ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಅರಿಶಿನ ಪುಡಿ. ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಅರಿಶಿನದ ಬೇರ್ನ ತಂದ್ಬಿಟ್ಟು ತರಿಸ್ಕೊಂಡು ಅದನ್ನ ಪೌಡರ್ ಮಾಡಿ ಪ್ಯಾಕೇಜಿಂಗ್ ಮಾಡಿರೋದು. ನನ್ನ ಕಂಪನಿ ಹೆಸರು ಬಂದ್ಬಿಟ್ಟು Spice7 ಅಂತ ಹೇಳಿ. Spice7.co.in ಅಂತ ನೀವು ಹೊಡೆದ್ರೆ ನಮ್ದು ವೆಬ್ಸೈಟ್ ಓಪನ್ ಆಗ್ತದ್ರಿ. ಅಲ್ಲಿಂದ ಕೂಡ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು ಆಯ್ತಾ. ನಾವು ಮನೆಗೆ ಕಳಿಸ್ಕೊಡ್ತೀವ್ರಿ. ಇದು ಆರ್ಗ್ಯಾನಿಕ್ ಅರಿಶಿನ ಪುಡಿ. ನೀವು ಇದನ್ನ ಬಳಸೋದ್ರಿಂದ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ಇದನ್ನ
ಹಾಲೊಳಗಡೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಸೌಂದರ್ಯ ವರ್ಧಕವಾಗಿ ಯೂಸ್ ಮಾಡೋದು ಮೀನ್ಸ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೋದು. ದೆನ್ ಅಡಿಗೆ ಜೊತೆ ಯೂಸ್ ಮಾಡ್ಕೊಂಡು ತಿನ್ಬೋದು. ಏನಾಗಲ್ಲ ಸರ್, ಪ್ಯೂರ್ಲಿ ಆರ್ಗ್ಯಾನಿಕ್ಸ್. ಆಮೇಲೆ ಹಾಲೊಳಗಡೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿದ್ನ. ನೆಕ್ಸ್ಟ್ ಬುಟ್ಟಿ ಮಾಡಿ ಕುಡಿಸ್ಬೋದು ಸರ್ ಮಕ್ಕಳಿಗೆ ಕೆಮ್ಮೆಲ್ಲ ಇದ್ದಾಗ. ಅರ್ಶಿನ ಪುಡಿನ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ನೀರು ಹಾಕ್ಬಿಟ್ಟು ಕುದಿಸಿ ಅದು ತಣ್ಣಗಾದ್ಮೇಲೆ ಮಕ್ಕಳು ಕುಡಿಸೋದ್ರಿಂದ ಕಫದ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಬೆಟರ್ ಫೀಲ್ ಮಾಡ್ತಾರೆ ಮಕ್ಕಳು. ಆಮೇಲೆ ಶೇಂಗಾ ಚಟ್ನಿ ಸರ್, ಇದು ಆರ್ಗ್ಯಾನಿಕ್ ಶೇಂಗಾ ಬಳಸ್ಬಿಟ್ಟು ರೆಡಿ ಮಾಡಿರೋ ಶೇಂಗಾ ಚಟ್ನಿ. ಇದಿಷ್ಟೆಲ್ಲ ಆಯಿಲಿ ಬರೋದು, ಇಲ್ಲ ನ್ಯಾಚುರಲಿ ಇರೋ ಶೇಂಗಾದಲ್ಲಿ ಇರೋ ಆಯಿಲ್ ಇದು. ನಾವು ಕಡಿಮೆ ಲೋ ಫ್ಲೇಮ್ ಅಲ್ಲಿ ಮನೆಯಲ್ಲ ಕೈಲಿಂದ ಹುರಿಯೋದ್ರಿಂದ ಈ ತರ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗ್ತದೆ. ನಾವ್ ಇದನ್ನ ಯಾವ್ದೇ ರೀತಿ ಕಲಬೆರಕೆ ಮಾಡಿಲ್ಲ, ಆರ್ಗ್ಯಾನಿಕ್ ಶೇಂಗಾನ ಬಳಸಿ ಅದನ್ನ ಹುರಿದ್ಬಿಟ್ಟು ರೆಡಿ ಮಾಡಿರೋ ಶೇಂಗಾ ಚಟ್ನಿ ಸರ್ ಇದು. ಇದು ಅಗಸೆ ಬೀಜ ಚಟ್ನಿ ಪುಡಿ. ಅಗಸೆ ಬೀಜ ಆಕ್ಚುಲಿ ಒಮೆಗಾ 3 ಕನ್ಸಂಪ್ಷನ್ ಮಾಡೋಕ್ಕೋಸ್ಕರ ಅಗಸೆ ಬೀಜನ ತಿನ್ಬೇಕು ಅಂತ ಹೇಳ್ತಾರ. ಸೊ ಅದಕ್ಕೊಂದು ನಾನ್ ಹುಡ್ಕೊಂಡಿರೋ ಆಲ್ಟರ್ನೇಟ್ ವೇ ಇದು. ಅಗಸೆನ ಹಂಗೆ ತಿನ್ನೋದಕ್ಕೆ ಒಬ್ಬೊಬ್ರು ಕಹಿ ಅಂತಾರ, ಒಬ್ಬೊಬ್ರು ಒಗ್ಗರ್ ಅಂತಾರ, ಲೋಳೆ ಇರುತ್ತೆ ಅಂತಾರ. ಸೊ ಉಪ್ಪು ಖಾರ ಸೇರಿಸಿದ್ರೆ ಚಟ್ನಿ ಪುಡಿ ಆಗಿ ತಿನ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ರೈಸ್ ಜೊತೆ ತಿನ್ಬೋದು, ದೋಸೆ ಮೇಲ್ಗಡೆ ಹಾಕೊಂಡು ತಿನ್ಬೋದು, ಚಪಾತಿ ರೊಟ್ಟಿ ಜೊತೆ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನೀವು ಆಲ್ಟರ್ನೇಟ್ ವೇ ನೀವು ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ತಿನ್ಬೋದು. ದೆನ್ ಇನ್ನೊಂದು ಉಪ್ಪಿಟ್ಟು ಜೊತೆನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಗುರೆಳ್ಳು. ಇದನ್ನ ಸೌತ್ ಕರ್ನಾಟಕದಲ್ಲೆಲ್ಲ ಹುಚ್ಚೆಳ್ಳು ಅಂತಾರ. ಸೊ ಹಾಗಾಗಿ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಹಾಕಿರೋದು. ಇದರಿಂದ ಸರ್ ಇದರಲ್ಲಿ ಜಿಂಕು, ಮ್ಯಾಗ್ನೆಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಎಲ್ಲ ಸಖತ್ ಹೇರ ಪ್ರಮಾಣದಲ್ಲಿ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ದೆನ್ ಇವನ್ನೆಲ್ಲ ನೀವು ಸ್ಟ್ಯಾಪಲ್ ಫುಡ್ ಆಗಿ ಯೂಸ್ ಮಾಡೋದ್ರಿಂದ ಜಿಂಕು, ಮ್ಯಾಗ್ನೆಷಿಯಮು, ಕ್ಯಾಲ್ಸಿಯಮು, ಪೊಟ್ಯಾಷಿಯಂ ಇದೆಲ್ಲ ಪಿಲ್ಸ್ ತಗೊಳೋದು ತಪ್ಪುತ್ತೆ. ಸೊ ಆ ತರ ಇದು ಆಹಾರ ಪದ್ಧತಿನ ನಮ್ಮ ಹಿರಿಯರು ಬಹಳ ವಿಚಾರ ಮಾಡಿನೇ ಇದನ್ನ ರೆಡಿ ಮಾಡಿರೋದು. ಡೈಲಿ ಬೇಸಿಸ್ ಅಲ್ಲಿ ನಾವೆಲ್ಲ ಉತ್ತರ ಕರ್ನಾಟಕದಲ್ಲಿ ಏನ್ ಊಟ ಮಾಡ್ತೀವಿ, ಇದನ್ನ ಹಾಕಿರೋ ಅಡಿಗೆ ಮಸಾಲ ಖಾರ ಹಾಕಿರೋ ಪಲ್ಯಗಳು ಮಾಡಿರ್ತೀವಿ. ಅದ್ರ ಒಳಗಡೆ ಒಗ್ಗರಣೆ ಕೊಡ್ಬೇಕಿದ್ರೆ ಅರ್ಶಿನ ಪುಡಿ ಹಾಕ್ತಿವಿ. ರೊಟ್ಟಿ ಜೊತೆ ತಿನ್ಬೇಕಿದ್ರೆ ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ಅಗಸೆ ಚಟ್ನಿ, ಈ ತರ ಚಟ್ನಿ ಪುಡಿಗಳನ್ನ ಹಾಕೊಂಡು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಸರ್. ಸೊ ಇದನ್ನೆಲ್ಲ ಅದಕ್ಕೋಸ್ಕರನೇ ಈ ತರ ನಾನ್ ರೆಡಿ ಮಾಡಿರೋದು. ಇನ್ನೊಂದು ಹೊಸದಾಗಿ ನಮ್ಮ ಕಸ್ಟಮರ್ಗಳ ಒತ್ತಾಯದ ಮೇರೆಗೆ ರೆಡಿ ಮಾಡಿರೋದು ಪುಟಾಣಿ ಚಟ್ನಿ ಪುಡಿ. ಇದನ್ನ ದೋಸೆ ಮೇಲ್ಗಡೆ ಹಾಕೊಂಡು ತಿನ್ಬೋದು. ಒಂದ್ ನಿಮಿಷ ಸರ್, ಇದು ಅರ್ಶಿನ ಪುಡಿ, ಆರ್ಗ್ಯಾನಿಕ್ ಅರ್ಶಿನ ಪುಡಿ ಸರ್. ಅದು ಕೈ ಕೊಡ್ರಿ ಸರ್, ಕೈ ಕೊಡ್ರಿ, ವಾಸನೆ ನೋಡಿ ಸರ್. ಪ್ಯೂರ್ ಅಂಡ್ ಆರ್ಗ್ಯಾನಿಕ್ ಅದ ರೀ. ಅದನ್ನ ನೀವು ಅಡ್ಗೆ ಮಾಡ್ಕೊಂಡು ತಿನ್ಬೋದ್ರಿ. ಮಕ್ಕಳು ಗುಟಿ ಮಾಡಿನೂ ಹಾಕ್ಬೋದು. ಮೇಡಮ್, ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಯಾವುದೇ ಹೆಲ್ತ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್, ಟೋಟಲಿ ನ್ಯಾಚುರಲ್ ಫುಡ್ ಸರ್. ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ನೀವು ಯಾವುದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಫುಡ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಹೈಜಿನಿಕ್ ನ ಜಾಸ್ತಿ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ಮೈಕ್ರೋಬಿಯಲ್ ಫಾರ್ಮೇಶನ್ ಜಾಸ್ತಿ ಆಗ್ತಿರುತ್ತೆ. ಇತ್ತಿತ್ತಲಾಗಿ ಇನ್ನೊಂದು ಏನಿದೆ, ಯಾವುದೋ ಒಂದು ವಸ್ತುವಲ್ಲಿ ಕೂಡ ತಿನ್ನೋ ಒಂದು ಪದಾರ್ಥಗಳಲ್ಲಿ ಬಣ್ಣ, ಕೆಮಿಕಲ್ ಬಣ್ಣ ಬಹಳ ಹಾಕ್ತಾ ಇದ್ದಾರೆ, ಹೌದಲ್ಲ? ನೋಡೋದಕ್ಕೆ ಜಾಸ್ತಿ ಬೆಲೆ ಕೊಡೋದ್ರಿಂದ ಕಲರ್ ನೋಡ್ತೀವಿ, ಆಯ್ತಾ? ಕಲರ್ ನೋಡ್ಬಿಟ್ಟು ಅಳಿತೀವಿ, ಓ ಇದು ಚೆನ್ನಾಗೈತಾ ಇಲ್ಲ ಅಂತೇಳಿ. ಬಟ್ ಅದ್ರಲ್ಲಿ ಬಣ್ಣ ಹಾಕಿದಾರ ಇಲ್ಲ ಅಂತ ವಿಚಾರ ಮಾಡಂಗಿಲ್ಲ, ಅದು ಗೊತ್ತೇ ಆಗಲ್ಲ ನಮಗೆ. ನೋಡಿ ಸರ್, ಶೇಂಗಾ ಚಟ್ನಿ ಇದು ನೀವು ಬೇರೆ ಕಡೆ ನೋಡಿ ಕೆಂಪು ಕಲರ್ ಆಗಿರುತ್ತೆ, ನಮ್ದು ಆತರ ಕಲರ್ ಇಲ್ಲ, ನ್ಯಾಚುರಲ್ ಕಲರ್ ಸರ್. ನಾವು ಇನ್ನೊಂದಷ್ಟು ಬೇರೆ ನಾನು ಸಾವಯವ ಪದಾರ್ಥಗಳನ್ನ ಬಳಸೋದ್ರಿಂದ ಒಂದೊಂದ್ಸರಿ ಒಂದೊಂದ್ ರೀತಿ ಕಲರ್ ಚೇಂಜ್ ಆಗ್ತದ್ರಿ. ಏನಕ್ಕಂದ್ರೆ ಅದು ಮೆಣಸಿನ್ಕಾಯಿನೂ ಸಾವಯವ ಆಗಿರುತ್ತೆ. ಸೊ ಕಲರ್ ಸ್ವಲ್ಪ ಚೇಂಜಸ್ ಆಗ್ಬೋದು, ಟೇಸ್ಟ್ ಅಲ್ಲಿ ಯಾವ್ದೇ ರೀತಿ ಚೇಂಜಸ್ ಇರಂಗಿಲ್ಲ ಸರ್. ಸರ್ ಇವಾಗ ಕೆಮಿಕಲ್ ಹಾಕಿದ್ರಿ 3 ತಿಂಗಳಿಗೆ ಬರೋದು 1 ತಿಂಗಳಿಗೆ ಬಂದ್ಬಿಡ್ತದ್ರಿ. ಸೊ ತಿನ್ನೋದ್ರಿಂದ ನಮ್ಮ ಆಯುಷ್ಯಕ್ಕೆ ಎಷ್ಟು ಎಫೆಕ್ಟ್ ಅಂತ ನೀವೇ ನೆನ್ಪು ಮಾಡ್ಕೊಳ್ಬೋದ್ರಿ. ಸೊ ಇಳುವರಿ ಜಾಸ್ತಿ ಬರ್ಬೇಕು ಅಂದ್ರೆ ಕೆಮಿಕಲ್ ಹಾಕ್ಲೇಬೇಕು. ಸೊ ಇಳುವರಿ ಕಡಿಮೆ ಸಾವಯವ ಯೂಸ್ ಮಾಡಿ ಇಳುವರಿ ಕಡಿಮೆ ಬರ್ತದೆ. ಸೊ ರೈತ ಬದುಕ್ಬೇಕಲ್ಲ ಸರ್. 1 ತಿಂಗಳಿಗೆ ಬರೋದನ್ನ 3 ತಿಂಗಳವರೆಗೂ ವೇಟ್ ಮಾಡ್ಬೇಕಾತ. ಸೊ 1 ತಿಂಗಳಿಗೂ 3 ತಿಂಗಳಿಗೂ ಡಿಫ್ರೆನ್ಸ್ ಅದ ರೀ. ಆ 2 ತಿಂಗಳ ವೇಟ್ ಮಾಡ್ಬೇಕಲ್ಲ, ಅದನ್ನು ರೈತನ ಕೇಳ್ತಾನ್ರಿ. ಸೊ ನಾವು ರೈತರಿಗೇನೆ ಜಾಸ್ತಿ ಅಮೌಂಟ್ ಕೊಡ್ಬೇಕಾಗ್ತದ. ಸಾವಯವ ಎಲ್ಲಾ ಸಾವಯವ ಪದಾರ್ಥಗಳಿಗೂ ಬೆಲೆ ಜಾಸ್ತಿ ಅದ ರೀ. ಸೊ ನಾನು ರಾ ಮಟೀರಿಯಲ್ ನ ಪ್ರಕ್ಯೂರ್ ಮಾಡ್ಬಿಟ್ಟು ನಾನು ರೆಡಿ ಮಾಡಿ ಕೊಡ್ಬೇಕಲ್ಲ. ಸೊ ಹಂಗಾಗಿ ಅದ್ ನೋಡ್ಕೊಂಡೆ ಸರ್. ಪ್ರೈಸ್ ಸರ್ ಇದು 1,000 ರೂಪಾಯಿ 1 kg ಸರ್. ಜಾಸ್ತಿ ರೇಟ್ ಅನ್ಸ್ಬೋದು, ನೀವು ಒಂದ್ಸತಿ ಯೂಸ್ ಮಾಡಿ ನೋಡ್ರಿ. ಒಂದ್ಸತಿ ತಗೊಂಡ್ರಿ ನೀವು ಇದನ್ನ 1 ವರ್ಷದಿಂದ 1.5 ವರ್ಷದವರೆಗೂ ಬಳಸಬಹುದು, ಆಯ್ತಾ? ಯಾವುದೇ ರೀತಿ ವಾಸನೆ ಬರೋದಿಲ್ಲ ಸರ್. ಏನಕ್ಕಂದ್ರೆ ಹಾಕಿರೋ ಶೇಂಗಾ ಎಣ್ಣೆ ಇಷ್ಟು ಒಳ್ಳೆ ಫ್ಲೇವರ್ ಕೊಡ್ತದ್ರಿ ನಿಮ್ಗೆ. ವಾಸನೆ ಕೆಟ್ಟ ವಾಸನೆ ಆಗಿರ್ಲಿ, ಕಮ್ಮರು ವಾಸನೆ ಆಗಿರ್ಲಿ, ಯಾವುದೇ ರೀತಿ ಬರಂಗಿಲ್ಲ, ಫಂಗಸ್ ಬರಂಗಿಲ್ಲ. ನೆಕ್ಸ್ಟ್ ಅರ್ಶಿನ ಪುಡಿ
ಇದ್ರದ್ದು 600 ರೂಪಾಯಿ ಕೆಜಿ ಸರ್. 200 ಗ್ರಾಮ್ಗೆ 120 ರೂಪಾಯಿ. ಶೇಂಗಾ ಚಟ್ನಿ ಸರ್ 500 ರೂಪಾಯಿ ಕೆಜಿ, 200 ಗ್ರಾಮ್ಗೆ 100 ರೂಪಾಯಿ. ಎಲ್ಲ ರೀತಿ ಚಟ್ನಿ ಪುಡಿಗಳು ಅಷ್ಟೇ. ಗುರೆಳ್ ಚಟ್ನಿ 200 ಗ್ರಾಮ್ಗೆ 100 ರೂಪಾಯಿ, ಅಂದ್ರೆ 1 ಕೆಜಿಗೆ 500 ರೂಪಾಯಿ. ಎಲ್ಲ ಚಟ್ನಿ ಪುಡಿಗಳನ್ನು ಸೇಮ್. ಅಗಸೆ ಚಟ್ನಿ ಪುಡಿ ಕೂಡ ಅಷ್ಟೇ ಸರ್. ಸರ್ ಸೇಲಿಂಗು ಈ ತರ ಮೇಳಗಳು ಕಂಡಕ್ಟ್ ಮಾಡ್ತೀನಿ ಸರ್. ಆಮೇಲೆ ಮೈಸೂರಿನಾಗ ಜಾಸ್ತಿ ಮೇಳಗಳು ಕಂಡಕ್ಟ್ ಮಾಡಿರ್ತೀನಿ. ಅಲ್ಲಿ ನಂಗೆ ಜಾಸ್ತಿ ಕಸ್ಟಮರ್ಸ್ ಇದಾರ. ಸೊ ಅಲ್ಲಿ ಕಸ್ಟಮರ್ ಬೇಸ್ ತುಂಬಾ ಚೆನ್ನಾಗಿ ಬೆಳೆದಿದೆ. ನೆಕ್ಸ್ಟ್ ಈ ತರ ಮೇಳಗಳು ಬಂದಾಗ ಕಸ್ಟಮರ್ ಬೇಸ್ ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಅವ್ರ ಫೋನ್ ನಂಬರ್ ಆಗಿರ್ಲಿ, ಅವ್ರ ಹೆಸರಾಗಿಲ್ಲ, ಅವ್ರು ಏನ್ ಪ್ರಾಡಕ್ಟ್ ತಗೊಂಡ್ರು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಸರ್. ಕಾಲ್ ಬ್ಯಾಕ್ ಮಾಡ್ಕೊಂಡು ಫೀಡ್ಬ್ಯಾಕ್ ತಗೊಳ್ತೀನಿ ಸರ್. ಯಾವ ತರ ನಿಮ್ಗೆ ಏನ್ ಅನಿಸ್ತು, ನಾನು ಇನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾ, ಯಾವ ರೀತಿ ಅಂತ ಹೇಳಿ ಅವ್ರ ಕಸ್ಟಮೈಸ್. ನಾವು ತೀರ್ದಾದಿಂದ ಬಂದಿದ್ದೀವಿ ಈಗ. ಈ ಪ್ರಾಡಕ್ಟ್ ಬೇಕಾತಂತ ತಿಳ್ಕೊರಿ. ಎಲ್ಲಾ ರೀತಿ ನೀವು ಚಟ್ನಿ ಹೇಳಿದ್ರಿ, ಈಗ ಖಾರ, ಅರಿಶಿನ ಪುಡಿ ಈ ರೀತಿ ಎಲ್ಲ ಹೇಳಿದ್ರಿ. ಬಟ್ ನಿಮ್ಗೆ ನಾವು ಸಂಪರ್ಕ ಮಾಡಬೇಕು. ನಿಮ್ಮ ವಿಳಾಸ ಸ್ವಲ್ಪ ಹೇಳಿದ್ರೆ ಜನರು ಕೂಡ ಇದನ್ನ ಬೇಕಾಗಿರ್ತೈತಿ ಮೇಡಮ್. ಅವರಿಗೂ ಕೂಡ ಅವ್ರಿಗೆ ಸ್ವಲ್ಪ ನೀವು ನಿಮ್ಮ ಅಡ್ರೆಸ್ ಹೇಳಿದ್ರೆ ಅವ್ರು ನಿಮ್ಗೆ ಸಂಪರ್ಕ ಮಾಡ್ತಾರೆ. ಖಂಡಿತ ಸರ್. ನಮ್ದು ಎಲ್ಲಿ ಶಾಪ್ ಇಲ್ಲ ಸರ್. ಬಟ್ ಮೈಸೂರು, ಬೆಂಗಳೂರಲ್ಲೆಲ್ಲ ಆರ್ಗ್ಯಾನಿಕ್ ಶಾಪ್ ಒಳಗಡೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ತೇರ್ದಾಳ ಅಂತ ಹೇಳಿದ್ರಿ, ಅಲ್ಲಿ ನನ್ಗೆ ಯಾವ್ದು ಶಾಪ್ ಇಲ್ಲ. ನಮ್ದು ಮುದೊಳಗೆ ಬಂದು ಹುಡುಕಿದ್ರು ಯಾವ ಶಾಪ್ನಾಗೂ ಸಿಗಂಗಿಲ್ಲ. ಸೊ ನಾನು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಸರ್. ಇದು ನಂದು spy7.co.in ಇದು ನಂದು ವೆಬ್ಸೈಟ್ ಅಡ್ರೆಸ್. ಅಲ್ಲಿಂದ ಕೂಡ ನೀವು ವೆಬ್ಸೈಟ್ ಥ್ರೂ ಆನ್ಲೈನ್ ಆರ್ಡರ್ ಮಾಡ್ಬೋದು. ನಿಮ್ ಮನೆಗನೆ ಕಳಿಸ್ಕೊಡ್ತೀವಿ ಆಯ್ತಾ. ಜಸ್ಟ್ ನಿಮ್ಗೆ ಅದೇನು ಗೊತ್ತಾಗಿಲ್ಲ ವೆಬ್ಸೈಟ್ ಎಲ್ಲ ಹೆಂಗ್ ಓಪನ್ ಮಾಡೋದಪ್ಪ ಅಂದ್ರೆ ನೀವು ಏನೋ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಇದು ಫೋನ್ ನಂಬರ್ ನಂದ್ರೆ, ಈ ಫೋನ್ಗೆ ಜಸ್ಟ್ ಒಂದು ಕಾಲ್ ಮಾಡ್ಬಿಟ್ಟು ನಮ್ಗೆ ಈ ತರ ಬೇಕು ಅಂತ ಹೇಳಿದ್ರೆ ನಿಮ್ಮ ಅಡ್ರೆಸ್ ನೀವು ನನಗೆ ವಾಟ್ಸ್ಆಪ್ 9380114973. ಇದು ನನ್ನ 9380114973. ವಾಟ್ಸ್ಆಪ್ ಮಾಡಿದ್ರೆ ಮಾಹಿತಿ ಕೊಡ್ತೀನಿ ಸರ್. ಜಸ್ಟ್ ಕಾಲ್ ಮಾಡಿ ನಮ್ಗೆ ಈ ತರ ಬೇಕಿತ್ತು ಅಂತ ಹೇಳಿದ್ರು ಅವ್ರ ಮನೆ ಕಳಿಸ್ಕೊಡ್ತೀವಿ. ಅಡ್ರೆಸ್ ಅವ್ರು ನಮಗೆ ಕಳಿಸ್ತಾರೆ, ಅವ್ರ ಮನೆ ಕಳಿಸ್ಕೊಡ್ತೀವಿ. ಬಟ್ ಕೊರಿಯರ್ ಚಾರ್ಜ್ ಆಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲ ವಿಡಿಯೋ ಮಾಡುವಂಥ ನಿಮ್ಗೆ ವಿಡಿಯೋಗಳ ನೋಟಿಫಿಕೇಶನ್ ಬರ್ತವೆ. ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತೆ ಅಂತ ಹೇಳ್ತೀನಿ.